ಹೌದು, ಕರ್ನಾಟಕ ಸರ್ಕಾರದ ಸೇವಾ ನಿಯಮಗಳ ಪ್ರಕಾರ ಎಸ್ಸಿ, ಎಸ್ಸಿ ಮತ್ತು ಎಸ್ಟಿ ಸಮುದಾಯದ ನೌಕರರು ಸಾಮಾನ್ಯ ವರ್ಗದ ಜಿಎಂ ನೌಕರರಿಗಿಂತ ಕೆಲವು ಸಂದರ್ಭಗಳಲ್ಲಿ ಬೇಗ ಪ್ರಮೋಷನ್ ಬಡ್ತಿ ಪಡೆಯುವ ಸಾಧ್ಯತೆ ಇರುತ್ತದೆ. ಇದಕ್ಕೆ ಮುಖ್ಯ ಕಾರಣವೆಂದರೆ ಬಡ್ತಿಯಲ್ಲಿ ಮೀಸಲಾತಿ, ರಿಸರ್ವೇಷನ್ ಇನ್ ಪ್ರಮೋಷನ್ ಮತ್ತು ಪರಿಣಾಮಿಕ ಜ್ಯೇಷ್ಠತೆ ಕಾನ್ಸಿಕ್ವೆನ್ಷಿಯಲ್ ಸೀನಿಯಾರಿಟಿ ನಿಯಮಗಳು. ಇದರ ಬಗ್ಗೆ ನೀವು ತಿಳಿದುಕೊಳ್ಳಬೇಕಾದ ಪ್ರಮುಖ ಅಂಶಗಳು ಇಲ್ಲಿವೆ. 1. ಬಡ್ತಿಯಲ್ಲಿ ಮೀಸಲಾತಿ, ರಿಸರ್ವೇಷನ್ ಇನ್ ಪ್ರಮೋಷನ್. ಕರ್ನಾಟಕ ಸರ್ಕಾರದಲ್ಲಿ ಎಸ್ಸಿ ಮತ್ತು ಎಸ್ಟಿ ಅಭ್ಯರ್ಥಿಗಳಿಗೆ ಬಡ್ತಿಯಲ್ಲಿ ಮೀಸಲಾತಿ ನೀಡಲಾಗುತ್ತದೆ. ಸಾಮಾನ್ಯವಾಗಿ ಎಸ್ಸಿಗೆ 15% ಮತ್ತು ಎಸ್ಟಿಗೆ 3%. ಇದರಿಂದಾಗಿ ಒಂದು ಇಲಾಖೆಯಲ್ಲಿ ಬಡ್ತಿ ನೀಡುವಾಗ ರೋಸ್ಟರ್ ಪಾಯಿಂಟ್ಸ್ ಆಧಾರದ ಮೇಲೆ ಮೀಸಲಾತಿ ಅಡಿಯಲ್ಲಿ ಬರುವ ಹುದ್ದೆಗಳನ್ನು ಭರ್ತಿ ಮಾಡಬೇಕಾಗುತ್ತದೆ. ಈ ಸಂದರ್ಭದಲ್ಲಿ ಸಾಮಾನ್ಯ ವರ್ಗದ ನೌಕರರಿಗಿಂತ ಕಡಿಮೆ ಅವಧಿಯ ಸೇವೆ ಸಲ್ಲಿಸಿದರೂ ಮೀಸಲಾತಿ ಅಡಿಯಲ್ಲಿ ಬರುವ ಎಸ್ಸಿ, ಎಸ್ಟಿ ನೌಕರರು ಆ ನಿರ್ದಿಷ್ಟ ಹುದ್ದೆಗೆ ಬಡ್ತಿ ಪಡೆಯಬಹುದು. 2. ಪರಿಣಾಮಿಕ ಜ್ಯೇಷ್ಠತೆ ಕಾನ್ಸಿಕ್ವೆನ್ಷಿಯಲ್ ಸೀನಿಯಾರಿಟಿ. ಇದು ಬಹಳ ಮುಖ್ಯವಾದ ನಿಯಮ. ಒಬ್ಬ ಎಸ್ಸಿ, ಎಸ್ಟಿ ನೌಕರನು ಮೀಸಲಾತಿಯ ಮೂಲಕ ತನ್ನ ಮೇಲಿನ ಹಂತಕ್ಕೆ ಪ್ರಮೋಷನ್ ಹೋದರೆ ಅವನು ಅಲ್ಲಿಯೂ ತನ್ನ ಜ್ಯೇಷ್ಠತೆಯನ್ನು ಸೀನಿಯಾರಿಟಿ ಉಳಿಸಿಕೊಳ್ಳುತ್ತಾನೆ. ನಂತರ ಸಾಮಾನ್ಯ ವರ್ಗದ ನೌಕರನು ಅದೇ ಹಂತಕ್ಕೆ ಬಡ್ತಿ ಪಡೆದು ಬಂದರೂ ಸಹ ಮೊದಲೇ ಬಡ್ತಿ ಪಡೆದ ಎಸ್ಸಿ, ಎಸ್ಟಿ ನೌಕರನೇ ಅವನಿಗೆ ಸೀನಿಯರ್ ಆಗಿರುತ್ತಾನೆ. ಇದನ್ನು ಸುಪ್ರೀಂ ಕೋರ್ಟ್ ಬಿಕೆ ಪವಿತ್ರ ಪ್ರಕರಣದಲ್ಲಿ ಎತ್ತಿ ಹಿಡಿದಿದೆ. ಕರ್ನಾಟಕ ರಾಜ್ಯದ 2018ರ ಕಾಯ್ದೆಯನ್ನು ಮಾನ್ಯ ಮಾಡಲಾಗಿದೆ. 3. ಹಿಂದುಳಿದ ವರ್ಗಗಳ ಒಬಿಸಿ ಸ್ಥಿತಿ. ಒಬಿಸಿ ಅಭ್ಯರ್ಥಿಗಳಿಗೆ ಸಂಬಂಧಿಸಿದಂತೆ ಅವರಿಗೆ ನೇರ ನೇಮಕಾತಿಯಲ್ಲಿ ಮೀಸಲಾತಿ ಇದೆಯಾದರೂ ಕರ್ನಾಟಕ ಸರ್ಕಾರದ ಪ್ರಸ್ತುತ ನಿಯಮಗಳ ಪ್ರಕಾರ ಬಡ್ತಿಯಲ್ಲಿ ಮೀಸಲಾತಿ ಇಲ್ಲ. ಹಾಗಾಗಿ ಒಬಿಸಿ ನೌಕರರು ಸಾಮಾನ್ಯ ವರ್ಗದ ನೌಕರರಂತೆಯೇ ಜ್ಯೇಷ್ಠತೆಯ ಆಧಾರದ ಮೇಲೆ ಬಡ್ತಿ ಪಡೆಯಬೇಕಾಗುತ್ತದೆ.